ನನ್ನ ಹೆಸರು ವಿನಾಯಕ್ ಅಂತೇಳಿ. ನಾವು ಇಲ್ಲಿ ಕೊಪ್ಪ ಗೇಟಲ್ಲಿ ಶ್ರೀಕುಟೀರ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ. 17 ಮತ್ತು 16 ಅಂತ 2 ಶ್ರೀಕುಟೀರ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದ್ದಾವೆ. ಇಲ್ಲಿ ನಮಗೆ ಎರಡು ಬಿಲ್ಡಿಂಗಿಗೂ ಸೇರಿ ಒಂದೇ ವಾಟರ್ ಮೋಟ್ರು ಬೋರ್ವೆಲ್ ಇದೆ. ನಾವು ಬರ್ತಾ ಇಲ್ಲಿ ಬಂದು 2 ವರ್ಷ ಆಯಿತು. ಬರ್ತಾ ಇವಾಗ ಬೋರ್ವೆಲ್ಲು ವಾಟರ್ ಲೆವೆಲ್ ಕಮ್ಮಿ ಆಗ್ತಾಯಿತ್ತು. ಯಾಕೆ ಏನು ಅಂತ ವಿಚಾರಿಸಿದಾಗ ನಮಗೆ ಬೋರ್ವೆಲ್ ವಾಟರ್ ಲೆವೆಲಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಓಡೋದ್ಮೇಲೆ ಬೋರ್ವೆಲ್ ವಾಟ್ರು ಲೆವೆಲ್ ಕಮ್ಮಿ ಆಗಿದೆ. ಆಮೇಲೆ ಚೆಕ್ ಮಾಡಿ ನೋಡಿದ್ರೆ ಪಕ್ಕದಲ್ಲೇ ಕೆರೆ ಇದ್ರೂ ಸಹ ಯಾಕೆ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ನಾವು ಮತ್ತೆ ಚೆಕ್ ಮಾಡಿ ನೋಡಿದ್ರೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕಂತೇಳಿ ರೆಕಮೆಂಡೇಶನ್ ಬಂತು. ಹಾಗಾಗಿ ನಾವು ವಾಟರ್ ಹಾರ್ವೆಸ್ಟಿಂಗ್ ಅವ್ರನ್ನ ನೋಡಿದ್ರೆ ಸರ್ಚ್ ಮಾಡಿದಾಗ RN ಎನ್ವಿರೋ ಸರ್ವಿಸ್ ಅವರು ಭಾಳ ಚೆನ್ನಾಗಿ ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಹಾಗಾಗಿ ನಾವು ಅವ್ರನ್ನ ಕರೆಸಿ ಏರಿಯಾದಲ್ಲಿ ತೋರಿಸಿದಾಗ ಅವರು ಓಕೆ ಇಲ್ಲಿ ಮಾಡ್ಬೋದು ಅಂತೇಳಿ ನಮಗೆ ಇದು ಮಾಡಿದ್ರು. ಹಾಗಾಗಿ ಅವ್ರ ಸಲಹೆ ಮೇಲೆ ನಾವು ಇಲ್ಲಿ ಮಾಡಿದ್ದೀವಿ. 20 ಅಡಿ ಬಾವಿ ತೋಡಿದ್ದೀವಿ, ಇಲ್ಲೇ ನೀರು ಬಂದಿದೆ. ಹಾಗಾಗಿ ನಮಗೆ ಇದು ರಿಚಾರ್ಜ್ ಮಾಡೋದ್ರಿಂದ ಮುಂದೆ ವಾಟರ್ ಬೆನಿಫಿಟ್ಸ್ ಆಗುತ್ತೆ. ಆಮೇಲೆ ಮಳೆ ವಾಟರ್ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಭೂಮಿಗೆ ಹೋಗಿ ಮತ್ತೆ ನಮ್ಮ ವಾಟರ್ ರಿಚಾರ್ಜ್ ಆಗಬೇಕು ಅನ್ನೋದು ನಮ್ಮ ಇಂಟೆನ್ಷನು. ಅದಕ್ಕೋಸ್ಕರ ನಾವು ಇವ್ರನ್ನ ಪ್ರಿಫರ್ ಮಾಡಿ ಕರೆಸಿ ಈ ಆಕ್ಟಿವಿಟಿ ಮಾಡಿಸ್ತಾ ಇದ್ದೀವಿ ಇಲ್ಲಿ. ಇನ್ನೊಂದು ಸಂತೋಷದ ವಿಷಯ ಏನಂತಂದರೆ ಬಾವಿ ತೋಡ್ಬೇಕಾದ್ರೆ ನೀರು ಬಂದಿರೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗಿದೆ. ಹಂಗಾಗಿ ನಾವು ರಿಚಾರ್ಜ್ ಮಾಡಿರೋದು ಒಂಥರ ಬೆನಿಫಿಟ್ಸ್ ನಮಗೆ ಇವಾಗಲೇ ಕಣ್ಮುಂದೆ ಕಾಣ್ತಿದೆ ಅನ್ನೋದು ಒಂದು ಸಂತೋಷದ ವಿಷಯ ಆಗಿದೆ ನಮಗೆ.